ಇದು ನನ್ನ 2ನೇ ಕಾರ್ಯಕ್ರಮ 3 ತಿಂಗಳಲ್ಲಿ. ನಾನು ಪ್ರತಿದಿನ ಒಂದಾದ ಇನ್ನೊಂದು ಶಾಲೆಗೆ ಹೋಗ್ತಾ ಇದ್ದೆ, ಮಕ್ಕಳ ಜೊತೆ ಮಾತಾಡಿದ್ದೆ. ಈಗ ಅನಾರೋಗ್ಯ ಆಗುವ ಮೊದಲು 1867 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ಮಾತಾಡೋಕ್ಕೆ ಅಂತ. ಇದಕ್ಕಿಂತ ಮೊದಲು ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭ್ರಷ್ಟಾಚಾರದ ವಿರುದ್ಧ. ಬೇರೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರಲಿಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ನದೀಮ್ ಅವರು ಕರೆದು ಈ ಕಾರ್ಯಕ್ರಮದ ಅಗತ್ಯ ಏನು, ಇದರಿಂದ ಈ ಸರ್ಕಾರದ ನಿರ್ಧಾರದಿಂದ ಆಗುವಂಥ ಅನ್ಯಾಯ ಮತ್ತು ಅದರ ಪರಿಣಾಮಗಳೇನನ್ನೋದನ್ನು ತಿಳಿಸಿದರು. ಇದರ ಬಗ್ಗೆ ನನಗೆ ಭಾಳ ನೋವಾಗಿದೆ. ನೀವು 1 ವರ್ಷ ವ್ಯವಸಾಯ ಮಾಡದೇ ಇದ್ದರೆ ಇವತ್ತು ನಿರ್ಧಾರ ತಗೊಂಡಂಥ ವ್ಯಕ್ತಿಗಳು ಏನು ಮಾಡ್ತಾಯಿದ್ರು? ಈ ಯೋಚನೆ ಅವರಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಯೋಜನೆಗಳಿಂದ ಅತಿ ಮುಖ್ಯವಾದದ್ದು ವ್ಯವಸಾಯ. ವ್ಯವಸಾಯ ಇದ್ದರೆ ಮಿಕ್ಕಿದ ವಿಚಾರಗಳು ಬರ್ತದೆ. ವ್ಯವಸಾಯ ಇಲ್ಲದೇ ಇದ್ದರೆ ಜನರೇ ಇರಲ್ಲ. ಇವತ್ತು ಬೇರೆ ಬೇರೆ ಕಾರಣಕ್ಕಾಗಿ ಇಂಥ ಒಂದು ವೃತ್ತಿಯನ್ನು ಮುಗಿಸುವ ಪ್ರಯತ್ನ ನಡೀತಾ ಇದೆ ಅಂತ ನನಗೆ ಕಾಣಿಸ್ತದೆ. ಅದರ ಪರಿಣಾಮದ ಬಗ್ಗೆ ಏನೂ ಮಾಹಿತಿ ಇದ್ದಂಗಿಲ್ಲ. ವ್ಯವಸಾಯ ಇಲ್ಲದೇ ಇದ್ದರೆ, ನೀರು ವಾಯು ಇಲ್ಲದೇ ಇದ್ದರೆ ವ್ಯಕ್ತಿಗಳು ಇರೋಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಲಿ, ಇನ್ನೇನು ಇಂಟೆಲಿಜೆನ್ಸ್ ಬರಲಿ, ಮೊದಲು ಹೊಟ್ಟೆ ತುಂಬಿರಬೇಕು ಅನ್ನೋದನ್ನು